ಹಲೋ ಫ್ರೆಂಡ್ಸ್, ಕಡಲಬರಿ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಶ್ರೂಮ್ ಬಿರಿಯಾನಿಯನ್ನು ಅತ್ಯಂತ ಸರಳವಾಗಿ ಹಾಗೂ ಟೇಸ್ಟಿಯಾಗಿ ಹೇಗೆ ಮಾಡುವುದಂತ ನೋಡುವ ಬನ್ನಿ. ಇಲ್ಲಿ 1 ಲೋಟದಷ್ಟು ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ, ಅಂದರೆ ಒಂದು ಕಾಲು ಪಾವಿನಷ್ಟು. ಇದನ್ನು ಅರ್ಧ ಗಂಟೆ ನೆನೆಯಲು ಬಿಡುವ. ಈಗ ಮಶ್ರೂಮಿನ ಸಿಪ್ಪೆಯನ್ನು ತೆಗೆಯುವ. ಸಿಪ್ಪೆ ತೆಗೆಯದೆ ನೀವು ಚೆನ್ನಾಗಿ ತೊಳೆದ್ರೂ ಆಗ್ತದೆ, ಕ್ಲೀನಾಗಿ ಮೇಲಿದ್ದು ಎಲ್ಲ ಧೂಳೆಲ್ಲ ಹೋಗುವ ಹಾಗೆ ತೊಳೆದ್ರೂ ಆಗ್ತದೆ. ಕ್ಲೀನಾಗಿ ತೊಳೆದುಕೊಂಡು ಈಗ ಇದನ್ನು ಕಟ್ ಮಾಡಬೇಕು. ನಾನು 3 ತುಂಡಾಗಿ ಕಟ್ ಮಾಡ್ತಾ ಇದ್ದೇನೆ. ಬೇಕಿದ್ರೆ 2 ತುಂಡು ಕೂಡ ಮಾಡ್ಬೋದು, ಆದರೆ 3 ತುಂಡಾದರೆ ತೆಳುವಾಗಿ ಒಳ್ಳೆಯದಾಗ್ತದೆ. ಈಗ ಇದಕ್ಕೆ ಬೇಕಾದ ಮಸಾಲೆ ಪದಾರ್ಥಗಳನ್ನೆಲ್ಲ ನೋಡುವ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು 1 ನೀರುಳ್ಳಿ, 1 ಟೊಮೆಟೊ, 2 ಕಾಯಿಮೆಣಸು, ಮತ್ತು 1 ಇಂಚಿನಷ್ಟು ಉದ್ದದ ಶುಂಠಿ, ಮತ್ತು ಒಂದು 5-6 ಎಸಳು ಬೆಳ್ಳುಳ್ಳಿ. ಇದನ್ನೆಲ್ಲ ಒಟ್ಟಿಗೆ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು. ಇದರ ಜೊತೆಗೆ ನೀವು ಈ ಗರಂ ಮಸಾಲೆದು ಪ್ಯಾಕೆಟ್ನಲ್ಲಿ ಇಡಿಯಲ್ಲಿ ಸ್ವಲ್ಪ ಗಸಗಸೆ ಮತ್ತು ಬಡೆ ಸೊಪ್ಪು ಬರ್ತದೆ, ಅದನ್ನು ಸ್ವಲ್ಪ ಹಾಕಿಕೊಳ್ಳಿ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ನೋಡಿ ಹೀಗೆ ಬರ್ತದೆ. ಅದರಲ್ಲಿ ಸ್ವಲ್ಪ ಗಸಗಸೆ ಮತ್ತು ಸ್ವಲ್ಪ ಬಡೆ ಸೊಪ್ಪು ಹಾಕಿ, ಜೊತೆಗೆ ಅರಸಿನ ಕೂಡ ಹಾಕಿ, ಒಂದು ಸ್ವಲ್ಪ ಸಾಕು, ಅರ್ಧ ಚಮಚ ಬೇಕಾದರೂ ಹಾಕ್ಬೋದು. ಈ ಬಡೆ ಸೊಪ್ಪು ಮತ್ತು ಈ ಗಸಗಸೆ ನಿಮ್ಮ ಹತ್ರ ಬೇರೆ ಬೇರೆ ಸಪ್ರೇಟ್ ಆಗಿದ್ದರೂ ಆಗ್ತದೆ, ಸ್ವಲ್ಪ ಸ್ವಲ್ಪ ಹಾಕಿದರೆ ಸಾಕು. ಮತ್ತು ಈಗ ಹಸಿ ಫ್ರೈ ಮಾಡದೇ ಇರುವಂಥ ಹಸಿ ಕೊತ್ತಂಬರಿ ಬೀಜವನ್ನು ಹಾಕಿ, ಅದೊಂದು ಅರ್ಧ ಚಮಚದಷ್ಟು ಸಾಕು, ಮತ್ತೊಂದು 1/4 ಚಮಚದಷ್ಟು ಜೀರಿಗೆ. ಇದರ ಜೊತೆಗೆ 1-2 ಕೆಂಪು ಉದ್ದ ಮೆಣಸು. ಇದು ಖಾರ ಜಾಸ್ತಿ ಇರುವುದಿಲ್ಲ, ಖಾರ ಇರುವಂಥದ್ದಲ್ಲ ಇದು. ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ, ಸ್ವಲ್ಪ ಸಾಕು, ಜಾಸ್ತಿ ಬೇಡ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು ಇದನ್ನು. ಇದೀಗ ನೋಡಿ ಎಷ್ಟು ಪೇಸ್ಟ್ ಆದರೆ ಸಾಕು. ಇದು ಇದರ ಮಸಾಲೆ ರೆಡಿ ಆಯಿತು. ಈಗ ನಾವು ಈ ನೆನೆಸಿಟ್ಟಂಥ ಅಕ್ಕಿಯನ್ನು ಕುಕ್ಕರಲ್ಲಿಟ್ಟು ಬೇಯಿಸುವ. ಇದಕ್ಕೆ ಸ್ವಲ್ಪ ತುಪ್ಪ, ಮತ್ತು ಈ ನೀವು ಗೀ ರೈಸ್ ಮಾಡುವ ಹಾಗೆ ಮಾಡಿ. ಮತ್ತು ಈ ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ಇರ್ತದಲ್ಲ, ಅದೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿ, ಮರಾಠಿ ಮೊಗ್ಗು ಎಲ್ಲ ಏನೆಲ್ಲ ಇರ್ತದೆ ಅದೆಲ್ಲ ಸ್ವಲ್ಪ ಸ್ವಲ್ಪ ಹಾಕಿ, ಮತ್ತು ಈ ಅಕ್ಕಿಯನ್ನು ಹಾಕಿ ತುಪ್ಪದೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ 1-2 ನಿಮಿಷದಷ್ಟು ಮಿಕ್ಸ್ ಮಾಡಿ, ನಂತರ ಇದಕ್ಕೆ ಬೇಕಾದ ನೀರನ್ನು ಸೇರಿಸಿದ್ರಾಯಿತು. ನೀವು ಯಾವ ರೀತಿ ಗೀ ರೈಸ್ ಮಾಡ್ತೀರಿ ಅಥವಾ ಹೀಗೆ ಅನ್ನ ಬೇಯಿಸ್ತೀರಲ್ಲ, ಈ ವೈಟ್ ರೈಸ್, ಆ ಥರ ಮಾಡಿದರೆ ಆಯಿತು. ಇಲ್ಲಿ ನಾನು 1 ಲೋಟ ಅಕ್ಕಿಗೆ 1.5 ಲೋಟದಷ್ಟು ನೀರು ತಗೊಂಡಿದ್ದೇನೆ. ಮತ್ತು ಬೇಕಾದರೆ ಸ್ವಲ್ಪ ಉಪ್ಪು ಕೂಡ ಹಾಕಿ ಸೇರಿಸಿ ಮುಚ್ಚಳ ಮುಚ್ಚಿ 1 ವಿಷಲ್ ಇಡಬೇಕು. ಜಾಸ್ತಿ ಬೇಡ, 1 ವಿಷಲ್ ಇಟ್ಟರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು. ಈ 1 ಲೋಟ ಅಕ್ಕಿಯಲ್ಲಿ ಇಬ್ಬರಿಗೆ ಧಾರಾಳವಾಗಿ ತಿನ್ಬೋದು. ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ, ತುಪ್ಪ ಹಾಕಿ ಸ್ವಲ್ಪ ಬಿಸಿಯಾದ ನಂತರ ನಾವು ಮಾಡಿಟ್ಟಂತಹ ಮಸಾಲೆಯನ್ನೀಗ ಇದಕ್ಕೆ ಸೇರಿಸಿ ಸ್ವಲ್ಪ ಹೊತ್ತು ಅದನ್ನು ಕುದಿಸಬೇಕು. ಅದರದ್ದು ಸ್ವಲ್ಪ ಹಸಿ ವಾಸನೆಲ್ಲ ಹೋಗ್ತದೆ. ಆಗ ಒಂದು 5-10 ನಿಮಿಷ ತನಕ ಇದು ಟೈಮ್ ತಗೊಳ್ತದೆ. ಅಷ್ಟು ಹೊತ್ತು ಬಾಡಿಸಿ ನಂತರ ಇದಕ್ಕೆ ಕ್ಲೀನ್ ಮಾಡಿಟ್ಟುಕೊಂಡಂತಹ ಮತ್ತು ಕಟ್ ಮಾಡಿಟ್ಟ ಈ ಮಶ್ರೂಮನ್ನು ಸೇರಿಸಬೇಕು. ಈ ಮಶ್ರೂಮಿಗೆ ತುಳುವಿನಲ್ಲಿ ಲಾಂಬು, ನಾಯಿಕೋಡೆ ಅಂತೆಲ್ಲ ಹೇಳ್ತಾರೆ. ಕನ್ನಡದಲ್ಲಿ ನಾವು ಅಣಬೆ ಅಂತ ಹೇಳ್ತೇವಲ್ವ. ನೋಡಿ, ಈಗ ಮಶ್ರೂಮನ್ನು ಸೇರಿಸಿ, ಇದನ್ನು ಕೂಡ ಸೇರಿಸಿದ ನಂತರ ಸ್ವಲ್ಪ ಹೊತ್ತು ಮಗಿಸ್ತಾ ಇರಬೇಕು. ಇದು ಮಶ್ರೂಮ್ ನೀರು ಬಿಡ್ತದೆ, ತುಂಬ ನೀರು ಬಿಡ್ತದೆ. ಇದು ಕೂಡ ಅಣಬೆ ನೀರು ಬಿಟ್ಟ ನಂತರ ಒಂದು 10 ನಿಮಿಷ ತನಕ ಬೇಯಲಿ ಚೆನ್ನಾಗಿ. ಈಗ ನೋಡಿ, ನಮ್ಮ ಈ ಅನ್ನ ಕೂಡ ಬೆಂದು ರೆಡಿಯಾಗಿದೆ, ಬಾಸ್ಮತಿ ರೈಸ್. ಇದನ್ನು ಈಗ ಈ ಬೆಂದಂತಹ ಮಶ್ರೂಮ್ ಮಸಾಲಕ್ಕೆ ಸೇರಿಸಿ ಮತ್ತು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ಈ ಅನ್ನ ಮತ್ತು ಮಶ್ರೂಮ್ ಮಸಾಲೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡುವಾಗ ಲೋ ಸಿಮ್ಮಿನಲ್ಲಿ ಇಡಿ ಫ್ಲೇಮ್, ಹೈ ಸಿಮ್ಮಲ್ಲಿ ಇಡೋದು ಬೇಡ. ನಂತರ ಇದಕ್ಕೆ
ಒಂದು ಮೊಸರು ಬಜ್ಜಿ ಅಥವಾ ನಾವು ಕಚ್ಚಂಬರ್ ಹೇಳ್ತೇವೆ ಮಾಡಿ ಇದರ ಜೊತೆಗೆ ಸವಿದ್ರೆ ತುಂಬ ಟೇಸ್ಟಿಯಾದ ಮಶ್ರೂಮ್ ಬಿರಿಯಾನಿಯನ್ನು ಮನೆಯಲ್ಲಿಯೇ ಮಾಡಿ ಸವಿಬಹುದು. ಇಷ್ಟೊತ್ತು ಕಡಲವರಿ ವ್ಲಾಗ್ಸ್ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.